ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನು ಡಿಸೈಡ್ ಮಾಡಿದ್ದೀನಿ ಮೀನಾ, ನಾವಿಬ್ಬರು ಆ ಮನೆ ಬಿಟ್ಟು ಹೋಗೋಣ ಅಂತಾನೆ ಕೇಶವ ಏನು ಮಾತಾಡ್ತಿದ್ದೆ ನೀನು ಅಂತಾಳೆ ಮೀನಾ. ಆ ಮನೆಯಲ್ಲಿ ನಾವಿರೋದು ಬೇಡ ಮೀನಾ, ಆ ಮನೆ ಬಿಟ್ಟು ಬೇರೆ ಎಲ್ಲಾದರೂ ಹೋಗೋಣ ಅಂತಾನೆ ಕೇಶವ. ನಿನಗೇನಾದರೂ ಹುಚ್ಚಿಡ್ದಿದ್ಯಾ? ಮನೆ ಬಿಟ್ಟು ಹೋಗೋದಾ? ನಿನ್ನ ಬಾಯಲ್ಲಿ ಇಂಥ ಮಾತಾ ಅಂತಾಳೆ ಮೀನಾ. ನಾನೇ ಹೇಳ್ತಿರೋದು ಮೀನಾ, ನಾವು ಯಾಕೆ ಆ ಮನೇಲಿ ಇರಬೇಕು? ನನ್ನ ಮುಖ ನೋಡೋದಕ್ಕೂ ಅಪ್ಪಂಗೆ ಇಷ್ಟ ಇಲ್ಲ. ನಾನು ಕುಂತರೂ ಬೈತಾರೆ, ನಿಂತರೂ ಬೈತಾರೆ. ನಾನು ಯಾವ ಕೆಲಸ ಮಾಡಿದರೂ ಅವರಿಗೆ ಸಮಾಧಾನ ಇಲ್ಲ. ಜೊತೆಗೆ ನಿನಗೂ ಬೈತಾರೆ. ನೋಡ್ತಾ ಇರು, ಇನ್ನು ಮುಂದೆ ಅವ್ರು ನಿನ್ನ ಹತ್ರನೂ ಮಾತಾಡಲ್ಲ ಅಂತಾನೆ ಕೇಶವ ಕೋಪದ ಕೈಗೆ ಬುದ್ಧಿ ಕೊಡೋದು ಒಂದೇನೆ, ಸಣ್ಣ ಕಿಡಿಗೆ ತುಪ್ಪ ಹಾಕಿ ಬೆಂಕಿ ಹಚ್ಚೋದು ಒಂದೇ ಕಣೋ ಅಂತಾಳೆ ಮೀನಾ. ಆ ಕಿಡಿ ಬೆಂಕಿ ಆಗಬಾರ್ದು ಅಂತ ಇಷ್ಟು ವರ್ಷ ತಾಳ್ಮೆಗೆ ನೀರು ಹಾಕ್ಕೊಂಡಿದ್ದೆ ನಾನು ಅಂತಾನೆ ಕೇಶವ. ನಾನು ಅದೇ ಹೇಳ್ತಿರೋದು, ಆ ನೀರು ತಿಳಿಯಾಗೇ ಇದ್ಬಿಡ್ಲಿ ಅಂತಾಳೆ ಮೀನಾ. ತಿಳಿಯಾಗಿರೋ ನೀರನ್ನು ಕರಡಿದ್ದೆ ಅಪ್ಪ ಅಂತಾನೆ ಕೇಶವ. ಮನಸ್ಸನ್ನು ಸ್ವಲ್ಪ ಹೊತ್ತು ಶಾಂತವಾಗಿ ಇಟ್ಕೋ ಕೇಶವ, ಆ ನೀರು ಮತ್ತೆ ತಿಳಿಯಾಗುತ್ತೆ ಅಂತಾಳೆ ಮೀನಾ. ನೀರು ತಿಳಿಯಾಗೋದಕ್ಕೆ ಅಪ್ಪ ಹಾಕಿರೋದು ಸಣ್ಣ ಕಲ್ಲಲ್ಲ ಮೀನಾ, ದೊಡ್ಡ ಬಂಡೆಕಲ್ಲು ಹಾಕಿದಾಗ ನೀರು ಏನಾಗುತ್ತೆ ಹೇಳು? ಆಚೆ ಬರುತ್ತೆ. ಈಗ ನಮ್ಮಿಬ್ಬರಿಗೂ ಆಗಿರೋದು ಅದೇ ಪರಿಸ್ಥಿತಿ ಅಂತಾನೆ ಕೇಶವ ಏನೇನೋ ಮಾತಾಡಬೇಡ್ವೋ. ಮನೆ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ. ಅಪ್ಪ ಅಂದಮೇಲೆ ಬೈಯೋ ಅಧಿಕಾರ ಇರುತ್ತಲ್ವಾ? ಬೈತಾರೆ, ಅದಕ್ಕೆಲ್ಲ ಮನೆ ಬಿಟ್ಟು ಹೋಗೋ ಯೋಚನೆ ಮಾಡಬಾರ್ದು ಕಣೋ ಅಂತಾಳೆ ಮೀನಾ. ಸ್ವಾಭಿಮಾನದಿಂದ ಹೇಗೆ ಬದುಕಬೇಕು ಅಂತ ಹೇಳಿಕೊಟ್ಟಿರೋ ಅಪ್ಪನೇ ಸ್ವಾಭಿಮಾನಕ್ಕೆ ಧಕ್ಕೆ ತಂದಾಗ ಮನೆ ಬಿಟ್ಟು ಹೋಗೋದ್ರಲ್ಲಿ ತಪ್ಪೇನಿದೆ ಮೀನಾ? ಸರಿ, ನಾನು ಅವರಿಗೆ ಮಗ, ಅವರು ಅಪ್ಪ, ಅವ್ರು ನನಗೆ ಹೊಡಿಲಿ ಬೈಲಿ ಸಹಿಸ್ಕೋತೀನಿ. ಆದರೆ ನಿನ್ಗ್ಯಾಕೆ ಬೈಬೇಕು? ನೀನು ಮನೆಯೆಲ್ಲ ಬಿಟ್ಟು ನಮ್ಮನೆನ ಪ್ರಪಂಚ ಅಂತ ಬದುಕ್ತಿದ್ಯಾ, ನಮ್ಮನೆ ಮಗಳಾಗಿದೆಯಾ ಮೀನಾ? ನಿನ್ಗ್ಯಾಕೆ ಹಾಗೆ ಬೈಬೇಕು? ನೋಡು ಮೀನಾ, ನೀನು ಗೌರವ ಕಳ್ಕೊಂಡು ಬಯಸ್ಕೊಂಡು ಆ ಜಾಗದಲ್ಲಿ ಇರು ಅಂತ ನಾನು ಹೇಳಲ್ಲ. ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ ಮೀನಾ. ನಿನ್ನ ಯಾರಾದರೂ ಬೈದರೆ, ನೋವು ಮಾಡಿದರೆ, ನಿನ್ನ ಕಣ್ಣಲ್ಲಿ ನೀರು ಬಂದರೆ ನನ್ನ ಎದೆಯಲ್ಲಿ ರಕ್ತ ಬರುತ್ತೆ. ನೋಡು ಮೀನಾ, ನಾವು ಮನೆ ಬಿಟ್ಟು ಹೋಗೋಣ. ಈಗ ಅಪ್ಪನ ಮೇಲೆ ನನಗೆ ನೋವಿದೆ. ನಿನಗೆ ಇನ್ನೂ ಬೈದು ಆ ನೋವು ದ್ವೇಷವಾಗಿ ಪರಿವರ್ತನೆ ಆಗೋದು ಬೇಡ. ಆ ದಿನ ಬರೋದು ಬೇಡ ಮೀನಾ. ಅದಕ್ಕೂ ಮುಂಚೆ ಈ ಮನೆ ಬಿಟ್ಟು ಹೋಗೋಣ, ಅದೇ ಸರಿ ಅಂತಾನೆ ಕೇಶವ. ಅಯ್ಯೋ ಕೇಶವ, ನಾನು ನಿನಗೆ ಹೇಗೆ ಹೇಳಲಿ? ಮಾವ ನನಗೆ ಬೈದಿದ್ದಕ್ಕೆ ಬೇಜಾರಿಲ್ವೋ? ನಾನು ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ನೀನು ಯಾಕೆ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಿದ್ಯಾ? ನೋಡು, ನನಗೆ ಬೈಬಾರ್ದು ಅನ್ನೋದಕ್ಕೆ ನಾನೇನು ಬೇರೆಯವ್ರ ಮನೆಯವಳ ಅಲ್ವಲ್ಲ, ಇದೇ ಮನೆಯವಳು ಅಲ್ವಾ? ಮಾವ ನನ್ನ ಮಗಳ ಥರ ನೋಡ್ತಾರೆ. ಆ ಸಲಿಗೆಲಿ ಬೈದರು, ಅಧಿಕಾರ ಅವರಿಗೆ ಇದೇ ಕಣೋ. ಅದನ್ನು ನೀನ್ಯಾಕೆ ತಪ್ಪಾಗಿ ಅರ್ಥ ಮಾಡ್ಕೋತಿದ್ಯಾ ಅಂತಾಳೆ ಮೀನಾ. ನಾನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಮೀನಾ, ನೀನು ನನ್ನನ್ನು ಸಮಾಧಾನ ಮಾಡೋಕ್ಕೆ ಬರಬೇಡ ಅಂತಾನೆ ಕೇಶವ. ನೋಡು ಕೇಶವ, ಇಲ್ಲಿ ನೋಡು, ನಿನಗೆ ಈಗ ಕೋಪ ಬಂದಿದೆ. ಕೋಪದಲ್ಲಿ ಏನೇನೂ ನಿರ್ಧಾರ ತಗೋಬಾರ್ದು. ನೋಡು, ಸ್ವಲ್ಪ ಹೊತ್ತು ನೀನು ಶಾಂತವಾಗಿದ್ಬಿಡು. ಆಮೇಲೆ ಇದ್ರ ಬಗ್ಗೆ ನಾವು ಕೂತು ಮಾತಾಡೋಣ. ಮನೆ ಬಿಟ್ಟು ಹೋಗೋದು ಹಾಗಿರಲಿ, ನಿನ್ನಿಂದ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ ಕೇಶವ. ನೋಡು, ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ, ಸಮಾಧಾನವಾಗಿ ಮಾತಾಡೋಣ ಅಂತಾಳೆ ಮೀನಾ. ಇಲ್ಲ ಮೀನಾ, ಕೋಪದ ಕೈಗೆ ಬುದ್ಧಿ ಕೊಟ್ಟು ಸಿಟ್ಟಲ್ಲಿ ಈ ನಿರ್ಧಾರ ತಗೋತಿಲ್ಲ ನಾನು. ಇದನ್ನೆಲ್ಲ ಅನುಭವಿಸಿ ಸುಸ್ತಾಗಿ ಈ ನಿರ್ಧಾರ ತಗೋತಿದ್ದೀನಿ. ನಮಗೆ ಬೆಲೆ ಇಲ್ಲದೆ ಇರೋ ಜಾಗದಲ್ಲಿ ನಾವು ಇರಬಾರ್ದು. ಹಾಗಂತ ಅದನ್ನು ಹೇಳ್ಕೊಟ್ಟಿದ್ದೆ ನಮ್ಮಪ್ಪ. ಇದನ್ನು ನಿನಗೆ ಹೇಳಬೇಕು ಅಂತಲೇ ಸಿಕ್ಕೋದಿಕ್ಕೆ ಹೇಳಿದ್ದು. ಸರಿ ಹೇಳು, ನಾವು ಯಾವಾಗ ಮನೆ ಬಿಟ್ಟು ಹೋಗೋಣ? ನನಗಂತೂ ಕೆಲಸಕ್ಕೆ ಹೋಗೋಕ್ಕೂ ಮನಸ್ಸಿಲ್ಲ, ಮನೆಗೆ ಹೋಗೋಕ್ಕೂ ಇಷ್ಟ ಆಗ್ತಿಲ್ಲ. ಈಗಲೇ ನಮ್ಮ ಪಡೆಗೆ ನಾವು ಎಲ್ಲಾದರೂ ಹೋಗ್ಬಿಡೋಣ ಅನ್ನಿಸ್ತಿದೆ ಮೀನಾ. ನನಗೆ ಗೊತ್ತು ಮೀನಾ, ನೀನು ಮನೆಯವರನ್ನು ಎಷ್ಟು ಪ್ರೀತಿಸ್ತೀಯ ಅಂತ. ನನ್ನ ಮನೆಯವ್ರ ಜೊತೆ ಸ್ಟ್ರಾಂಗ್ ಬಾಂಡಿಂಗ್ನ ಬೆಳೆಸ್ಕೊಂಡಿದ್ಯಾ ನೀನು. ಅದಕ್ಕೆ ಮನೆ ಬಿಟ್ಟು ಹೋಗೋಣ ಅಂದರೆ ಒಪ್ತಾ ಇಲ್ಲ. ಯೋಚನೆ ಮಾಡು ಮೀನಾ, ನೀನು ಈ ಮನೆಗೆ ಬಂದು ಇನ್ನೂ 1 ವರ್ಷ ಆಗಿಲ್ಲ. ಆಗಲೇ ಅವರನ್ನು ಬಿಟ್ಟು ಹೋಗೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ಯಾ. ಆದರೆ ನನಗೆ ಉಸಿರು ಬಂದಾಗಿಂದ ಇಲ್ಲೇ ಇದ್ದೀನಿ, ಇವ್ರ ಜೊತೆಲೇ ಇದ್ದೀನಿ. ನನ್ನ ಉಸಿರಲ್ಲಿ ಉಸಿರಾಗಿ ಬೆರ್ತು ಹೋಗಿದ್ದಾರೆ ಮೀನಾ. ಅವರೆಲ್ಲ ಅಮ್ಮ, ಅಣ್ಣ, ತಮ್ಮ, ತಂಗಿ, ಮಾವ, ಅಪ್ಪ ಇವರನ್ನೆಲ್ಲ ಬಿಟ್ಟು ಹೋಗೋದು ಅಂದರೆ ಸುಮ್ಮನೆನಾ ಮೀನಾ? ನಾನಿವತ್ತು ಈ ನಿರ್ಧಾರ ತಗೊಂಡಿದ್ದೀನಿ ಅಂದರೆ ಯೋಚನೆ ಮಾಡು, ನನಗೆಷ್ಟು ನೋವಾಗಿದೆ ಅಂತ. ಈ ನಿರ್ಧಾರ ತಗೊಳ್ಳುವಾಗ ನಾನು ಸತ್ತು ಬದುಕಿದ್ದೀನಿ ಮೀನಾ, ಸತ್ತು ಬದುಕಿದ್ದೀನಿ. ಯಾಕೆ ಮೀನಾ ಸುಮ್ಮನಾಗಿಬಿಟ್ಟೆ? ಏನಾದರೂ ಹೇಳು ಅಂತಾನೆ ಕೇಶವ. ಈಗ ನಾನೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಕೇಶವ. ಇದ್ರ ಬಗ್ಗೆ ಮನೆಗೆ ಹೋಗಿ ಮಾತಾಡೋಣ ಅಂತಾಳೆ ಮೀನಾ. ಮನೆಗೆ ಹೋದ್ಮೇಲೆ ನನ್ನ ಮನಸ್ಸು ತಿಳಿಯಾಗುತ್ತೆ, ನನ್ನ ನಿರ್ಧಾರ ಬದಲಾಗುತ್ತೆ ಅಂದರೆ ಅದು ನಿನ್ನ ಭ್ರಮೆ ಮೀನಾ, ಅದಿನ್ನು ಯಾವಾಗಲೂ ಬದಲಾಗಲ್ಲ ಅಂತ ಕೇಶವ ಹೋಗ್ತಾನೆ. ಈಚೆ ಮೀನಾ ಆಫೀಸಿಂದ ಮನೆಗೆ ಬರ್ತಾಳೆ. ಬಂದು ಡೈನಿಂಗ್ ಟೇಬಲ್ ಮೇಲೆ ನೀರನ್ನು ಗ್ಲಾಸಿಗೆ ಹಾಕ್ತಾ ಕೇಶವ ಹೇಳಿದ ಮಾತನ್ನು ನೆನ್ಪು ಮಾಡ್ತಾ ಇರುವಾಗ ನೀರೆಲ್ಲ ಕೆಳಗೆ ಚೆಲ್ತಾ ಇರುತ್ತೆ. ಆಗ ಗಿರಿಜಾ ಬಂದು, ಏಯ್ ಮೀನಾ, ಏನೇ ಇದು ಅಂತಾರೆ. ಸಾರಿ ಅತ್ತೆ, ಏನು ಯೋಚನೆ ಮಾಡಿಕೊಂಡು ಗಮನಿಸಿಲ್ಲ, ನಾನು ಕ್ಲೀನ್ ಮಾಡ್ತೀನಿ ಅಂತ ಮೀನಾ ಹೋಗುವಾಗ, ಪರವಾಗಿಲ್ಲ ಬಾ, ಇಲ್ಲಿ ಚೆಲ್ಲಿರೋ ನೀರನ್ನು ಒರೆಸಿ ಅದನ್ನೇನು ಸರಿಪಡಿಸ್ತೀಯಾ, ಆದರೆ ನಿನ್ನ ಮನಸ್ಸಲ್ಲಿ ತುಂಬಿಕೊಂಡಿರೋ ನೋವನ್ನು ಹೇಗಮ್ಮ ಸರಿಪಡಿಸ್ತೀಯಾ ಅಂತಾರೆ ಗಿರಿಜಾ. ಅತ್ತೆ ಅದು ಅಂತಾಳೆ ಮೀನಾ. ನೀನು
ಯಾವ ವಿಚಾರದ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಂತ ನನಗೆ ಗೊತ್ತು ಮೀನಾ ಅಂತಾರೆ ಗಿರಿಜಾ. ಈ ಕೇಶವ ಮನೆ ಬಿಟ್ಟು ಹೋಗ್ತಾ ಇರೋ ವಿಷಯನ ಅತ್ತೆಗೂ ಹೇಳ್ಬಿಟ್ನಾ ಅಂತ ಯೋಚನೆ ಮಾಡಿ ಅದು ಅತ್ತೆ ಸಿಟ್ಟಲ್ಲಿ ಬೇಜಾರಲ್ಲಿ ಅಂತ ಮೀನಾ ಹೇಳುವಾಗ, ಹೌದು, ಸಿಟ್ಟಲ್ಲಿ ಬೇಜಾರಲ್ಲೇ ನಿಮ್ಮ ಮಾವನೂ ಬೈದಿರೋದು. ಅದನ್ನು ಅವರು ಮರ್ತ್ಬಿಡ್ತಾರೆ ಕಣೆ. ನೀನು ಮರ್ತ್ಬಿಡು ಮೀನಾ. ಸುಮ್ಮನೆ ಅದರ ಬಗ್ಗೆ ಯೋಚನೆ ಮಾಡಿ ಮನಸ್ಸು ಕೆಡ್ಸ್ಕೊಬೇಡಮ್ಮ. ಏನು ನಾನು ಹೇಳಿದ ಅರ್ಥ ಆಯ್ತಾ ಅಂತಾರೆ ಗಿರಿಜಾ. ಹ್ಞೂ ಅತ್ತೆ ಅಂತಾಳೆ ಮೀನಾ. ನೀನು ಈ ರೀತಿ ಸಪ್ಪಾಗಿದ್ರೆ ಇಡೀ ಮನೆಯೇ ಬಿಕ್ಕು ಅನಿಸುತ್ತೆ ಕಣೆ. ನೀನು ಯಾವಾಗಲೂ ನಗ್ನಗ್ತಾ ಚಟ್ಪಟ ಅಂತ ಮಾತಾಡ್ತಾ ಇದ್ರೇ ಚಂದ. ಹೀಗಿರಬೇಡ ಕಂದ. ನಾನು ಎಷ್ಟೇ ಹೇಳಿದರೂ ನೀನು ಹೀಗೆ ಇರ್ತೀಯ ಅಲ್ವಾ? ಹೌದೌದು, ನನ್ನ ಮಗ ಕೇಶವನೇ ಸರಿ. ಅವನು ನೀನು ಸಪ್ಪಾಗಿದ್ದರೆ ಏನಾದರೂ ಒಂದು ಕಪ್ಪಿಚೇಷ್ಟೆ ಮಾಡಿ ನಿನ್ನನ್ನು ನಗಿಸ್ಬಿಡ್ತಾನೆ. ನೀನು ಅಂತ ಅಲ್ಲ ಕಣೆ. ಈ ಮನೇಲಿ ಯಾರೇ ಬೇಜಾರು ಮಾಡ್ಕೊಂಡಿದ್ರು ಕೇಶವನಿಗೆ ಅದನ್ನು ಸಹಿಸೋಕ್ಕಾಗಲ್ಲ ಗೊತ್ತಾ ಮೀನಾ ಅಂತಾರೆ ಗಿರಿಜಾ. ನಿಜ ಅತ್ತೆ, ಈ ಮನೇಲಿ ಯಾರೇ ಬೇಜಾರು ಮಾಡಿಕೊಂಡ್ರು ಕೇಶವನಿಗೆ ಅದನ್ನು ಸಹಿಸೋಕ್ಕಾಗಲ್ಲ. ಆದರೆ ಕೇಶವ ಏನು ಬೇಜಾರು ಮಾಡಿಕೊಂಡು ಎಲ್ಲರಿಂದ ದೂರ ಹೋಗೋ ನಿರ್ಧಾರ ತಗೊಂಡಿದ್ದಾನೆ ಅಂತ ನಿಮ್ಗೆ ಹೇಗೆ ಹೇಳಲಿ ಅತ್ತೆ ಅಂತ ಮೀನಾ ಯೋಚನೆ ಮಾಡ್ತಾಳೆ. ಸರಿ, ಬಿಸಿ ಬಿಸಿ ಕಾಫಿ ಮಾಡಿಕೊಡ್ತೀನಿ ಅಂತ ಬೇಡ, ಈಗ ತಾನೇ ಬಂದಿದ್ಯಾ, ತಣ್ಣಗೆ ಶರ್ಬತ್ ಮಾಡ್ಕೊಂಡು ಬರ್ತೀನಿ ಅಂತ ಗಿರಿಜಾ ಹೋಗ್ತಾರೆ. ಈಚೆ ಸೋಫಾದಲ್ಲಿ ಮೀನಾ, ಅಮೂಲ್ಯ, ಗಿರಿಜಾ ಕೂತಿರ್ತಾರೆ. ಆಗ ನಂದನ್ ಮನೆಗೆ ಬರ್ತಾರೆ. ಎಲ್ಲರೂ ಆಗ ನಿಂತ್ಕೋತಾರೆ. ಪ್ರಿಯಾನು ಬರ್ತಾಳೆ. ಮೀನಾ ಕೂತ್ಕೊಳ್ಳಿ, ಏನು ನೋಡ್ತಿದ್ದೀರಾ, ಇಬ್ಬರು ಕೂತ್ಕೊಳ್ಳಿ. ನನಗೆ ಗೊತ್ತಮ್ಮ ನಿನಗೆ ಬೇಜಾರಾಗಿದೆ ಅಂತ. ಯಾಕಂದರೆ ನಿನ್ನ ಮನಸ್ಸಿಗೆ ಬೇಜಾರಾಗೋ ಹಾಗೆ ಮಾತಾಡಿದ್ದೀನಿ. ನನಗೆ ಗೊತ್ತಿದೆ, ಸಿಟ್ಟಲ್ಲಿ ಆ ಥರ ಮಾತಾಡಿಬಿಟ್ಟೆ. ಆಮೇಲೆ ಯಾಕಾದರೂ ಆ ಥರ ಮಾತಾಡಿದೆ ಅನ್ನಿಸ್ತು. ನಾನು ಬೇಡ ಅಂತ ಹೇಳಿದ ಮೇಲೂ ನನ್ನ ಬೆನ್ನ ಹಿಂದೆ ನೀವಿಬ್ಬರು ಮನೆ ಪಾಠ ಮಾಡೋ ನಿರ್ಧಾರ ಮಾಡಿದ್ರಲ್ಲ, ತಪ್ಪಲ್ವಮ್ಮ? ನಾನೇನೇ ಹೇಳಿದ್ರು ಅದ್ರ ಹಿಂದೆ ಒಂದು ಬಲವಾದ ಕಾರಣ ಇರುತ್ತೆ. ನಾನು ಬೇಡ ಅಂತ ಹೇಳಿದ ಮೇಲೂ ಯಾರಾದರೂ ಆ ಕೆಲಸ ಮಾಡಿದರೆ ನನಗೆ ಸಿಟ್ಟು ಬರುತ್ತೆ ಮೀನಾ. ನಾನು ಆಡಿದ ಮಾತಿಂದ ನಿನಗೆ ಬೇಜಾರಾಯ್ತಮ್ಮ ಅಂತಾರೆ ನಂದನ್. ಅಯ್ಯೋ ಬಿಡಿ ಮಾವ, ನೀವು ಬೈಯೋದು ದಿನ ಬೆಳಿಗ್ಗೆ ಎದ್ದು ಕೇಳೋ ಸುಪ್ರಭಾತದ ಥರ ಇತ್ತು. ಮತ್ತೆ ಆ ಸುಪ್ರಭಾತ ಯಾವಾಗ ಕೇಳ್ತೀವೋ ಅಂತ ಇಬ್ಬರು ಯೋಚನೆ ಮಾಡ್ತಿದ್ವಿ ಅಂತಾಳೆ ಮೀನಾ. ಆಗ ನಂದನ್ ನಗ್ತಾ, ಹುಚ್ಚುಡ್ಗಿ ನೀನು, ನನ್ನನ್ನು ಕ್ಷಮಿಸ್ಬಿಡಿ ಅಂತಾರೆ ನಂದನ್. ಅಯ್ಯೋ ಮಾವ, ಈ ಥರ ಎಲ್ಲ ಕ್ಷಮೆ ಕೇಳಬೇಡಿ. ಯಾವ ಮಾವ ಪ್ಲೀಸ್, ನೀವು ಕ್ಷಮೆ ಕೇಳುವಂಥದ್ದೇನೂ ಮಾಡಿಲ್ಲ. ಅದು ಅಲ್ಲದೆ ನೀವು ದೊಡ್ಡವರು, ಈ ಥರ ಎಲ್ಲ ಕೇಳಬಾರ್ದು ಮಾವ ಅಂತಾಳೆ ಮೀನಾ. ಆದರೂ ನಾನು ಮಾಡಿದ್ದು ತಪ್ಪಲ್ವ ಮೀನಾ? ನಿಮಗೆ ನೋವು ಮಾಡಿದ್ದೀನಲ್ಲ ಅಂತಾರೆ ನಂದನ್. ಅಪ್ಪ ನಮಗೆ ಬೈತಾರೆ, ನಮಗೂ ಬೇಜಾರಾಗುತ್ತೆ. ಹಾಗಂತ ಅಪ್ಪ ಬಂದು ನಮ್ಮನ್ನು ಕ್ಷಮೆ ಕೇಳಲಿ ಅಂತ ನಾವು ಯಾವತ್ತೂ ಅಂದ್ಕೊಳ್ಳಲ್ಲ ಮಾವ. ಯಾಕಂದರೆ ನಮ್ಮ ಅಪ್ಪ ಅವರು, ನಮ್ಮನ್ನು ಬೈಯೋ ಅಧಿಕಾರ ಅವರಿಗಿದೆ. ಹಾಗೇನೆ ನೀವು ನಮ್ಮ ಅಪ್ಪ ಮಾವ ಅಂತಾಳೆ ಅಮೂಲ್ಯ. ಹೌದು, ನಮ್ಮನ್ನು ಮಕ್ಕಳ ಥರ ನೋಡೋ ನಿಮಗೆ ಅಪ್ಪನ ಥರ ಬೈಯೋ ಅಧಿಕಾರ ಇದೆ ಮಾವ. ನೀವು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ರಿ ಅಲ್ವಾ? ಎಲ್ಲಿ ಇನ್ಮೇಲೆ ನಮ್ಮ ಜೊತೆ ಮಾತೇ ಆಡೋದಿಲ್ವೇನೋ ಅಂದ್ಕೊಂಡಿದ್ದೆ. ಆದರೆ ಈಗ ಮಾತಾಡಿದ್ರಲ್ಲ, ನಮಗದೇ ಸಮಾಧಾನ ಆಯಿತು ಮಾವ ಅಂತಾಳೆ ಮೀನಾ. ಏನಮ್ಮ ನೀನು, ನಿನ್ನ ಜೊತೆ ನಾನು ಯಾಕಮ್ಮ ಮಾತು ಬಿಡಲಿ? ಪುಟ್ಟ ಮಗು ಜೊತೆ ಮಾತಾಡಬೇಕಾದ್ರೆ ಖುಷಿ ಆಗುತ್ತಲ್ವಾ? ಆ ಥರ ನೀನು ಪುಟ್ಟ ಮಗು ಇದ್ದ ಹಾಗೆ. ನಿನ್ನ ತರಲೆ ಕೀಟ್ಲೆ ನಾವು ಯಾವಾಗ ನೋಡ್ತಾ ಇರಬೇಕು ಮೀನಾ. ಅವಳಿಗೆ ಹೇಳು, ಈ ಮನೆ ಪಾಠ ವಿಷಯ ಎಲ್ಲ ಬಿಟ್ಬಿಡೋದಕ್ಕೆ. ನನ್ನ ಜೀವನದಲ್ಲಿ ಆಸ್ತಿ ಅಂತಸ್ತು ಏನೂ ಸಂಪಾದನೆ ಮಾಡಿಲ್ಲಮ್ಮ. ನಾನು ಸಂಪಾದನೆ ಮಾಡಿರೋದು ಈ ಕೂಡು ಕುಟುಂಬ ಅಷ್ಟೇ. ಇದ್ರ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಮಾತಾಡಿದರೆ ನಮ್ಮ ನೆಮ್ಮದಿ ಕೊಳ್ಳಿ ಇಡೋದಕ್ಕೆ ಬಂದರೆ ನನ್ನ ಕೈಲಿ ಸಹಿಸೋಕ್ಕಾಗಲ್ಲ ಮೀನಾ. ಇವಳು ಮನೆ ಪಾಠ ಮಾಡೋದನ್ನು ಎದುರುಗಡೆ ಮನೆಯವ್ರು ನೋಡಿದರೆ ಏನು ಹೇಳ್ತಾರೆ ಹೇಳು? ನಿನ್ನನ್ನು ಸಾಕೋಕ್ಕಾಗದೇ ಇರೋ ಮನೆಗೆ ನೀನು ಬಯಸಿ ಹೋದ್ಯಾ ಅಂತ ಅವರು ಅನ್ಕೋತಾರೆ. ಸೊಸೆ ಸಂಪಾದನೆಯಲ್ಲಿ ನಾನು ಬದುಕ್ತಿದ್ದೀನಿ ಅಂತ ನನ್ನ ಆಡ್ಕೊಂಡ್ರೆ ನಮ್ಮ ಮನೆಯವರಿಗೆಲ್ಲ ಬೇಜಾರಾಗುತ್ತೆ. ಅದಕ್ಕೆ ನಮ್ಮ ಹೇಳಿದ್ದು. ನಾನು ಇಷ್ಟಕ್ಕೂ ಇವಳಿಗೆ ಏನು ವಯಸ್ಸಾಗಿದೆ ಹೇಳು? ಓದೋ ಸಮಯದಲ್ಲಿ ಕೆಲಸ ಎಲ್ಲ ಬೇಕಾ? ಆಮೇಲೆ ಕೆಲಸ ಮಾಡೋದು ಇದ್ದೇ ಇದೆ ಅಲ್ವಾ? ಅವಳಿಗೆ ಹೇಳು ಓದಿನ ಕಡೆಗೆ ಹೆಚ್ಚಿನ ಗಮನ ಕೊಡೋಕ್ಕೆ. ಅವನಂತೂ ಕೆಲಸ ಅಂತ ತಡರಾತ್ರಿ ಮನೆಗೆ ಬರ್ತಿದ್ದಾನೆ. ಇವಳಾದರೂ ಚೆನ್ನಾಗಿ ಓದಲಿ ಅಂತಾರೆ ನಂದನ್. ಸರಿ ಮಾವ ಅಂತಾಳೆ ಅಮೂಲ್ಯ. ಈಗಲೂ ಹೇಳ್ತೀನಿ ಮೀನಾ, ನಿನ್ನಂಥ ಸೊಸೆ ಪಡೆಯೋದಕ್ಕೆ ನಾನು ಗಿರಿಜಾ ತುಂಬ ಪುಣ್ಯ ಮಾಡಿದ್ವಿ. ಹಾಗೆ ಅವಳಿಗೂ ಹೇಳಿಬಿಡು, ಚೆನ್ನಾಗಿ ಓದಲಿ. ಅವಳು ಓದಿ ಒಳ್ಳೆ ಕೆಲಸಕ್ಕೆ ಹೋದರೆ ನನ್ನಷ್ಟು ಖುಷಿ ಪಡೋರು ಯಾರೂ ಇಲ್ಲ ಅಂತ ನಂದನ್ ಅಲ್ಲಿಂದ ಹೋಗ್ತಾರೆ. ಅತ್ತೇ ಅಂತ ಅಮೂಲ್ಯ ಮೀನಾ ಗಿರಿಜಾನ ತಪ್ಕೋತಾರೆ. ನನ್ನ ಮುದ್ದು, ನನ್ನ ಬಂಗಾರ. ಇಬ್ಬರು ಸೊಸೆಯಂದ್ರ ಮೇಲೂ ನಮ್ಮ ಯಜಮಾನ್ರ ಕೋಪ ಕಡಿಮೆ ಆಯ್ತಲ್ಲಪ್ಪ ಭಗವಂತ, ಇಷ್ಟು ಸಾಕು ತಂದೆ ಅಂತಾರೆ ಗಿರಿಜಾ. ಅತ್ತೆ, ಮಾವ ನನ್ನ ಹತ್ರ ಮಾತಾಡಿ ಬಿಟ್ರಲ್ಲ, ನನಗೆ ಹಾಲು ಕುಡ್ದಷ್ಟು ಸಂತೋಷ ಆಗ್ತಿದೆ ಅಂತಾಳೆ ಮೀನಾ. ಅತ್ತೆ, ಮಾವ ನನ್ನ ಜೊತೆನೂ ಇಂಡೈರೆಕ್ಟಾಗಿ ಮಾತಾಡಿದರು. ಇನ್ನೊಂದು ಸ್ವಲ್ಪ ದಿನ ಅಕ್ಕ ಮೀನಕ್ಕನ ತರಹ ನನ್ನ ಜೊತೆನೂ ಡೈರೆಕ್ಟಾಗಿ ಮಾತಾಡ್ತಾರೆ ಅಂತಾಳೆ ಅಮೂಲ್ಯ. ಅತ್ತೆ, ಮಾವ ನನಗೆ ಮಗು ಥರ ಅಂತ ಹೇಳಿದರು ಅಂತಾಳೆ ಮೀನಾ. ಹೌದು ಮತ್ತೆ ಅಂತಾರೆ ಗಿರಿಜಾ. ಅತ್ತೆ, ಮಾವ ನಾನು ಚೆನ್ನಾಗಿ ಓದ್ಕೊ ಅಂತ ಹೇಳಿದರು. ನೋಡ್ತಾ ಇರಿ, ಈ ಸಲ ಚೆನ್ನಾಗಿ ಓದ್ಕೊಂಡು ಕಾಲೇಜಿಗೆ ಫಸ್ಟ್ ಬಂದು ಮಾವನ ಹತ್ರ
ಗುಡ್ ಗರ್ಲ್ ಅನ್ಸ್ಕೋತೀನಿ ಅಂತಾಳೆ ಅಮೂಲ್ಯ. ಆಗ ಗಿರಿಜಾ ಇಬ್ಬರಿಗೂ ಮುತ್ತನ್ನು ಕೊಡ್ತಾರೆ. ರಾತ್ರಿ ಎಲ್ಲರೂ ಊಟಕ್ಕೆ ಕೂತಿರ್ತಾರೆ. ಸುಂದರ ಬಾಯಲ್ಲಿ ಇಟ್ಕೊಂಡು ನುಂಗೋಕ್ಕೆ ಅದೇನು ಮುದ್ದೇನೇನೋ, ಅನ್ನ ತಿಂದು ಅಗ್ದು ಚೆನ್ನಾಗಿ ತಿನ್ನು ಅಂತಾರೆ ನಂದನ್. ಆಯಿತು ಬಾವ ಅಂತಾನೆ ಸುಂದರ. ಮಾಧವ ಏನದು ಮಕ್ಳ ಥರ ಚಿಕ್ಕ ಚಿಕ್ಕ ತುತ್ತು ಮಾಡ್ಕೊಂಡು ತಿಂತಿದ್ಯಾ, ದಪ್ಪ ದಪ್ಪ ತುತ್ತು ಮಾಡ್ಕೊಂಡು ತಿನ್ನು ಅಂತಾರೆ ನಂದನ್. ಸರಿಯಪ್ಪ ಅಂತಾನೆ ಮಾಧವ. ಕೇಶವ ಏನು ಇದು ತಟ್ಟೆಲೆಲ್ಲ ಹಾಗೆ ಇದೆ, ಊಟ ಮಾಡೋಕ್ಕೂ ಬರೋದಿಲ್ವಾ ನಿನಗೆ, ಚೆನ್ನಾಗಿ ಕಲಿಸ್ಕೊಂಡು ಊಟ ಮಾಡು, ಶಕ್ತಿ ಬೇಡವಾ ಅಂತಾರೆ ನಂದನ್. ಆಗ ಕೇಶವ ಊಟದಿಂದ ಎದ್ದೋಗ್ತಾನೆ. ಕೇಶವ ಯಾಕೋ ಅಂತಾರೆ ಗಿರಿಜಾ ನಾನೇನಾದರೂ ತಪ್ಪು ಹೇಳಿದ್ನ, ಚೆನ್ನಾಗಿ ಊಟ ಮಾಡಲಿ ಅಂತ ಹೇಳಿದೆ, ಅದಕ್ಕೆ ಯಾಕೆ ಅವ್ನು ಬೇಜಾರು ಮಾಡ್ಕೊಂಡು ಹೋದ ಅಂತಾರೆ ನಂದನ್. ಹಾಗೇನೂ ಇಲ್ಲ ಮಾವ, ತುಂಬ ತಲೆನೋವು ಅಂತಿದ್ದ, ಊಟ ಬೇಡ ಅಂತಲೂ ಹೇಳಿದ್ದ, ನಾನೇ ಒತ್ತಾಯ ಮಾಡ್ಕೊಂಡು ಕರ್ಕೊಂಡು ಬಂದೆ, ಈಗ ಅವನಿಗೆ ಊಟ ಸೇರಲಿಲ್ಲ ಅನಿಸುತ್ತೆ, ಅದಕ್ಕೆ ಎದ್ದೋದ. ನೀವು ಊಟ ಮಾಡಿ ಮಾವ, ಆಮೇಲೆ ಅವನಿಗೆ ಕಷಾಯ ಮಾಡಿಕೊಡ್ತೀನಿ ಅಂತಾಳೆ ಮೀನಾ. ಹೊಟ್ಟೆ ಹಸಿವು ಜಾಸ್ತಿ ಆದರೆ ತಲೆನೋವು ಬರುತ್ತೆ, ಕರಿ ಅವನ ಊಟಕ್ಕೆ. ಕೇಶವ ಅಂತ ಕರೀತಾರೆ ನಂದನ್. ಮಾವ ಆಮೇಲೆ ಅವನ ನಾನೇ ಕರ್ಕೊಂಡು ಬಂದು ಊಟ ಮಾಡಿಸ್ತೀನಿ, ನೀವು ಊಟ ಮಾಡಿ ಮಾವ ಅಂತಾಳೆ ಮೀನಾ. ಸರಿ ಏನಮ್ಮ ಅಂತಾರೆ ನಂದನ್. ಈಚೆ ಕೇಶವ ಹೊರಗಡೆ ನಿಂತಿರ್ತಾನೆ. ಆಗ ವಲ್ಲಭ ಮಾಧವ ಬರ್ತಾರೆ. ಅಣ್ಣ ಯಾಕೋ ಸರಿಯಾಗಿ ಊಟನೂ ಮಾಡಲಿಲ್ಲ, ಯಾಕೆ ಹಾಗೆ ಎದ್ದು ಬಂದುಬಿಟ್ಟೆ ಅಂತಾನೆ ವಲ್ಲಭ. ಯಾಕೋ ಕೇಶವ ಇಷ್ಟೊಂದು ಡಿಸ್ಟರ್ಬ್ ಆಗಿದೆಯಾ, ಏನಾಯಿತು ಅಂತಾನೆ ಮಾಧವ. ಅಲ್ಲ ಕಣ್ರೋ, ನನಗೆ ಅಪ್ಪನ ವರ್ತನೆ ಉಸಿರುಗಟ್ಟಿಸ್ತಿದೆ ಕಣ್ರೋ, ನಮಗೂ ಇಷ್ಟು ವಯಸ್ಸಾದ್ಮೇಲೂ ಹೇಗೆ ತಿನ್ನಬೇಕು ಅನ್ನೋದನ್ನು ಹೇಳ್ಕೊಡೋದಕ್ಕೆ ಬರ್ತಾರಲ್ರೋ. ಅಲ್ಲ ಕಣ್ರೋ, ನನಗೆ ಏನನ್ನ ತಿನ್ನಬೇಕು, ಎಷ್ಟು ತಿನ್ನಬೇಕು, ಯಾವಾಗ ತಿನ್ನಬೇಕು ಅಂತ ಗೊತ್ತಿಲ್ವೇನ್ರೋ ಅಂತಾನೆ ಕೇಶವ. ಅಪ್ಪ ಯಾವತ್ತೂ ಹಾಗೆ ಅಲ್ವೇನೋ, ದೊಡ್ಡ ತುತ್ತು ಮಾಡ್ಕೊತೀನಿ, ತರಕಾರಿ ಪಲ್ಯ ಎಲ್ಲ ಜಾಸ್ತಿ ತಿನ್ನಿ, ಒಂದಾಗಲೂ ಉಳಿಸ್ಬಾರ್ದು, ಟೈಮ್ಗೆ ಸರಿಯಾಗಿ ತಿನ್ನಿ, ಹೀಗೆ ತಾನೇ ಅವರು ಯಾವಾಗಲೂ ಹೇಳ್ಕೊಂಡು ಬಂದಿರೋದು, ಅದರಲ್ಲೇನು ಹೊಸ್ದಿದೆ ಅಂತಾನೆ ಮಾಧವ. ನಿನಗೆ ಗೊತ್ತಿಲ್ಲ ಅಣ್ಣ, ಅಪ್ಪ ನಿನಗೆ ನೆಟ್ಟಗೆ ಊಟ ಮಾಡೋಕ್ಕೂ ಬರಲ್ಲ ಅಂದರು, ಅದರ ಅರ್ಥ ಬಾಕಿ ಎಲ್ಲ ಕೆಲಸಕ್ಕೂ ಹೇಗಿದ್ರು ವೇಸ್ಟು, ಕಡೆ ಪಕ್ಷ ನಿನಗೆ ತಿನ್ನೋದಕ್ಕೂ ಬರಲ್ಲ ಅಂತ ಬೈದಿದ್ದು ಮಾಧವಣ್ಣ. ಚಿಕ್ಕ ವಯಸ್ಸಲ್ಲಿ ನಾವು ಜಾತ್ರೆಯಲ್ಲಿ ಹೋಗಬೇಕಾದ್ರೆ ಅಪ್ಪ ನಮ್ಮ ಕೈ ಹಿಡಿದಾಗ ನನಗೆ ಸೇಫ್ ಫೀಲ್ ಆಗೋದು, ರಕ್ಷಣೆ ಕೊಟ್ಟಂಗಾಗೋದು. ಆದರೆ ಈಗ ಎಲ್ಲ ಕೆಲಸಕ್ಕೂ ಅವ್ರು ನನ್ನ ಕೈ ಹಿಡಿದಾಗ, ನನ್ನ ಹಿಡ್ತನ ಬಿಗಿ ಮಾಡಿದಾಗ ಅದು ನನಗೆ ರಕ್ಷೆ ಅನ್ನಿಸ್ತಿಲ್ಲ, ಶಿಕ್ಷೆ ಅನ್ನಿಸ್ತಿದೆ. ನನಗೆ ಈಗ ಆಗ್ತಾ ಇರೋದು ಅದೇ ಅಂತಾನೆ ಕೇಶವ ಹೋಗ್ತಾನೆ. ಈಚೆ ರೂಮಲ್ಲಿ ಕೇಶವ ಕೂತಿರ್ತಾನೆ. ಆಗ ಮೀನಾ ಬಂದು, ಕೇಶವ ನಿನ್ನ ಹತ್ರ ನಾನೇನೋ ಹೇಳಬೇಕು ಅಂತಾಳೆ. ಏನು ಅಂತಾನೆ ಕೇಶವ. ಇದೇನೋ ಏನು ಅಂತ ಸಪ್ಪೆಯಾಗಿ ಕೇಳ್ತಿದ್ಯಾ, ನೀನು ಯಾವಾಗಲೂ ಕೇಳ್ತೀಯಲ್ಲ, ಏನು ಮೀನಾ ಹೇಳು ಅಂತ. ಹಾಗೆ ಕೇಳು ಅಂತಾಳೆ ಮೀನಾ. ಬೇಜಾರಾದರೂ ನಗ್ನಗ್ತಾ ಮಾತಾಡೋದಕ್ಕೆ ನಾನು ನೀನಲ್ಲ ಮೀನಾ ಅಂತಾನೆ ಕೇಶವ. ಸುಮ್ಮನೆ ಇರೋ, ಮೊದಲು ನೀನು ನಿನ್ನ ಥರ ಮಾತಾಡೋದನ್ನು ಕಲಿ, ನಾನು ನೋಡ್ತಾನೆ ಇದ್ದೀನಿ, ಒಳ್ಳೆ ಹಣ್ಣು ತಾತನ ಥರ ಜಿಗುಪ್ಸೆ ಬಂದಿರೋ ಥರ ಮಾತಾಡ್ತಿದ್ಯಪ್ಪ. ಸರಿ ಅದು ಬಿಡು, ನಾನು ಹೇಳೋಕ್ಕೆ ಬಂದಿರೋ ವಿಷಯ ಏನು ಗೊತ್ತಾ, ಇವತ್ತು ಮಧ್ಯಾಹ್ನ ಮಾವ ಊಟಕ್ಕೆ ಬಂದಾಗ ನನ್ನ ಹತ್ರ ಸಾರಿ ಕೇಳಿದ್ರು ಕಣೋ. ನಿಜ ಕಣೋ ಕೇಶವ, ನಿನಗೆ ತುಂಬ ನೋಯಿಸ್ಬಿಟ್ಟೆ, ನಿನ್ನ ಹತ್ರ ಆ ಥರ ಎಲ್ಲ ಮಾತಾಡಬಾರ್ದಿತ್ತು, ಯಾಕಾದರೂ ಮಾತಾಡಿದ್ನು ಅಂತ ಹೇಳಿದರು ಗೊತ್ತಾ, ಕ್ಷಮಿಸು ಅಂತಲೂ ಕೇಳೋಕ್ಕೆ ಬಂದರು ಕೇಶವ. ಆಗ ನಾನೇ, ನೀವು ದೊಡ್ಡವರು, ಆ ಥರ ಎಲ್ಲ ಕೇಳಬಾರ್ದು ಮಾವ ಅಂತ ಹೇಳಿದೆ ಅಂತಾಳೆ ಮೀನಾ. ನಮ್ಮ ಅಪ್ಪ ನಿನ್ನ ಹತ್ರ ಕ್ಷಮೆ ಕೇಳೋದಕ್ಕೆ ಬಂದರು, ನಾನು ಇದನ್ನು ನಂಬಬೇಕು ಅಂತಾನೆ ಕೇಶವ. ನಿಜ ಕಣೋ ಕೇಶವ ಅಂತಾಳೆ ಮೀನಾ. ನೀನೇನೋ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು, ನನ್ನನ್ನು ಸಮಾಧಾನ ಮಾಡೋದಕ್ಕೆ ಕತೆ ಹೇಳೋದಕ್ಕೆ ಬರಬೇಡ ಅಂತಾನೆ ಕೇಶವ. ಹೌದಾ, 5 ವರ್ಷದಿಂದ ಗೊತ್ತಿರೋ ನನ್ನನ್ನೇ ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ, ಇನ್ನು ನಿನ್ನ ಅಪ್ಪನ 25 ವರ್ಷದಿಂದ ನೋಡ್ತಿದ್ಯಾ, ನಿಮ್ಮ ಅಪ್ಪ ಏನು ಅಂತ ಗೊತ್ತಿಲ್ವೇನೋ ಅಂತಾಳೆ ಮೀನಾ. ಅಪ್ಪ ಏನು ಅಂತ ಚೆನ್ನಾಗಿ ಗೊತ್ತಿರೋದಕ್ಕೆ ಹೇಳ್ತಿರೋದು, ಅಪ್ಪ ಈ ಥರ ಎಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಪ್ಪ ಕ್ಷಮೆ ಕೇಳೋದಾ, ಏನಾದರೂ ತಪ್ಪು ಮಾಡಿದರೆ ಅದು ಅವರಿಗೆ ಗೊತ್ತಾದರೆ ಅದನ್ನು ಮನಸ್ಸಲ್ಲೇ ಇಟ್ಕೋತಾರೆ, ಅಷ್ಟು ಸ್ವಾಭಿಮಾನಿಯವರು. ಅಂಥದ್ರಲ್ಲಿ ಅವ್ರು ನಿನ್ನ ಹತ್ರ ಬಂದು ಈ ಥರ ಮಾತಾಡಬಾರ್ದಿತ್ತು ಅಂತ ಹೇಳಿಬಿಟ್ರಾ, ನಾನು ಇದನ್ನು ನಂಬಬೇಕಾ ಮೀನಾ, ಸುಮ್ಮನೆ ನನ್ನ ಕೋಪನ ತಣ್ಣಗೆ ಮಾಡೋದಕ್ಕೆ ಏನೇನೋ ಹೇಳಬೇಡ ಅಂತಾನೆ ಕೇಶವ. ಅಯ್ಯೋ ಕೇಶವ, ನಿನ್ಗೆ ಹೇಗೆ ಅರ್ಥ ಮಾಡಿಸ್ಲಿ, ಬೇಕಾದರೆ ಅಮೂಲ್ಯನ ಕೇಳು, ಅವಳು ನನ್ನ ಜೊತೆನೇ ಇದ್ಲು, ಅವಳಿಗೂ ಅಷ್ಟೇ ಇಂಡೈರೆಕ್ಟಾಗಿ ಸಾರಿ ಕೇಳಿದರು ಕೇಶವ. ಅಷ್ಟೇ ಅಲ್ಲ, ಈ ವಿಷಯ ನಡಿಬೇಕಾದ್ರೆ ಅತ್ತೆ ಮತ್ತು ಪ್ರಿಯಕ್ಕನೂ ಇದ್ದರು, ಬೇಕಾದರೆ ಅವರನ್ನು ಕೇಳು, ಆಮೇಲೆ ನಂಬಬೇಕೋ ಬೇಡವೋ ನೀನೇ ಯೋಚನೆ ಮಾಡಪ್ಪ ಅಂತಾಳೆ ಮೀನಾ. 3 ಜನನೂ ಅಪ್ಪನ ಪರನೇ ಬ್ಯಾಟಿಂಗ್ ಮಾಡ್ತೀರಾ ಅಲ್ವಾ, ಈ ಮುದ್ದು ದೇವತೆಗೆ ಆ 2 ದೇವತೆಗಳು ಸಾಕ್ಷಿ, ಅಷ್ಟೇ ತಾನೇ ಅಂತಾನೆ ಕೇಶವ. ನನಗೆ ಗೊತ್ತು ಕಣೋ, ನಾನು ಇವಾಗ ಏನು ಹೇಳೋಕ್ಕೆ ಬಂದರೂ ಮಾವ ನಿನಗೆ ತಪ್ಪಾಗೆ ಕಾಣಿಸ್ತಾರೆ. ಹೌದು, ನೀನು ಹೇಳೋ ಹಾಗೆ ತಿಳಿ ನೀರು ಮೇಲೆ ಕಲ್ಲು ಬಿದ್ದಿದೆ, ಅದರೊಳಗೆ ಇವಾಗ ಏನೂ ಸ್ಪಷ್ಟವಾಗಿ ಕಾಣಿಸಲ್ಲ, ಅದಕ್ಕೆ ನೀನು ಸ್ವಲ್ಪ ಟೈಮ್ ತಗೋ, ಆವಾಗ ನಿನಗೆ ಎಲ್ಲ ಅರ್ಥ ಆಗುತ್ತೆ ಕಣೋ ಅಂತಾಳೆ ಮೀನಾ. ಕಲ್ಲು ಬಿದ್ದಿರೋ ತಿಳಿ ನೀರು ಯಾವಾಗ ಬೇಕಿದ್ರೂ ಸರಿಯಾಗಬಹುದು ಮೀನಾ, ಆದರೆ ಆ ಕಲ್ಲು ಬಿದ್ದಿರೋದು ಮನಸ್ಸು ಅನ್ನೋ ಕನ್ನಡಿ ಮೇಲೆ, ಒಡೆದೋಗಿರೋ ಕನ್ನಡಿ ಯಾವತ್ತೂ ಒಂದಾಗಲ್ಲ ಮೀನಾ, ನಾವು ಮನೆ ಬಿಟ್ಟು ಹೋಗ್ತಿದ್ದೀವಿ ಅಷ್ಟೇ ಅಂತ ಕೇಶವ ಅಲ್ಲಿಂದ ಹೋಗ್ತಾನೆ. ಈಚೆ ಬೆಳಿಗ್ಗೆ ಮೀನಾ ಆಫೀಸಿಗೆ ಹೊರಡ್ತಾ ಇರ್ತಾಳೆ. ಆಗ ಗಿರಿಜಾ ಮೀನಾ ಹತ್ರ, ಕೇಶವ ಮನಸ್ಸಲ್ಲಿ ಏನು ಓಡ್ತಿದೆ,
ಅವನು ಯಾಕೋ ಬೇರೆ ಥರನೇ ನಡ್ಕೋತಿದ್ದಾನೆ ಮೀನಾ ಅಂತಾರೆ. ಆ ಥರ ಎಲ್ಲ ಏನೂ ಇಲ್ಲ ಅತ್ತೆ ಅಂತ ಮೀನಾ ಹೊರಡುವಾಗ, ಮೀನಾ ಒಂದು ನಿಮಿಷ ನಿಂತ್ಕೋ, ನೀನೇನೋ ಮುಚ್ಚಿಡ್ತಿದ್ಯಾ ಅಂತ ನನಗೆ ಅನ್ನಿಸ್ತಿದೆ ಅಂತಾರೆ ಗಿರಿಜಾ. ಏನೂ ಇಲ್ಲ ಅಂತ ಹೇಳಿದ್ನಲ್ಲ ಅತ್ತೆ ಅಂತ ಮೀನಾ ಹೇಳುವಾಗ, ನೀನು ಇವಾಗ ಹೇಳಿಲ್ಲ ಅಂದರೆ ನನ್ನ ಮೇಲೆ ಆಣೆ ಅಂತ ಮೀನಾ ಕೈನ ತನ್ನ ಮೇಲೆ ಇಟ್ಕೋತಾರೆ ಗಿರಿಜಾ. ಕೇಶವ ಈ ಮನೆ ಬಿಟ್ಟು ಹೋಗೋಣ ಅಂತಿದ್ದಾನೆ ಅತ್ತೆ ಅಂತಾಳೆ ಮೀನಾ. ಆಗ ಗಿರಿಜಾ ಶಾಕ್ನಿಂದ ನೋಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.